ಹಾಯ್ ಫ್ರೆಂಡ್ಸ್, ಉತ್ತರ ಕರ್ನಾಟಕ ಮಂದಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಈಗ ಏನು ಮಾಡತ್ತ ಅಂತಂದ್ರೆ ರಾತ್ರಿ 10 ಗಂಟೆ ಆಗಕ್ಕೆ ಬಂದೈತಿ. ಈಗೆಲ್ಲ ರಾತ್ರಿ ಟೈಮ್ ಒಳಗೆ ಏನು ಮಾಡ್ತೇವೆ ಅಂತಂದ್ರೆ ಎಲ್ಲ ಜೋಡಿಸ್ಕೊಳ್ಳೋದು ಹೊಂದಿಸ್ಕೊಳ್ಳೋದು ಮಾಡ್ತೇವೆ. ಯಾಕಂತಂದ್ರೆ ಮದುವೆ ಸೀಸನ್ ಬಂತಲ್ಲ, ಎಲ್ಲ ಹಿತ್ತಾಳಿ ತಾಮ್ರದ್ದು ಎಲ್ಲ ಒಂದು ಕಡೆ ಮಾಡ್ಕೋತೀನಿ. ಯಾಕಂದ್ರೆ ನಮಗೆ ಲಗು ಲಗು ಕೈ ಸಿಗಬೇಕು ಐಟಮ್ ಬಂದು ಕೂಡಲೇ ಬಡ ಬಡ ಕೊಡ್ಬೇಕು. ಯಾಕಂದ್ರೆ ಮದುವೆ ಸೀಸನ್ ಒಳಗೆ ಇವೆಲ್ಲ ತಾಮ್ರ ಚರಿಗೆ ಗಿರಿಗೆ ಎಲ್ಲ ಭಾಳ ಸೇಲ್ ಆಗ್ತಿರ್ತಾವೆ. ಅದ್ರ ಸಂಬಂಧ ಎಲ್ಲ ಕ್ಲೀನಿಂಗ್ ಮಾಡಿ ಹೊಂದಿಸ್ಕೊಂಡು ಇಟ್ಕೊಂಡೇವು ಅಂತಂದ್ರೆ ನಮಗೆ ಲಗು ಲಗು ಸಿಗ್ತಾವೆ, ಈಜಿ ಆಗ್ತೈತಿ. ಮತ್ತು ಕಸ್ಟಮರ್ ಇದ್ದಾಗ ಪಾಪ ಅವ್ರಿಗೆ ಹುಡುಕ್ಯಾಡಿ ಕೊಡೋದು ಅಂತಂದ್ರೆ ಅವ್ರಿಗೂ ಲೇಟ್ ಆಗ್ತಿರ್ತಾವೆ. ಕೆಲವೊಬ್ಬರಿಗೆ ಅರ್ಜೆಂಟ್ ಇರ್ತೈತಿ, ಕೆಲವೊಬ್ರು ಟೈಮ್ ತೊಗೊಂಡು ಬಂದಿರ್ತಾರೆ, ಆರಾಮ್ ಕುಂದಿರ್ತಾರೆ. ಅಂಥವ್ರಿಗೆಲ್ಲ ಅಡ್ಡಿ ಇಲ್ಲ. ಮತ್ತು ಸ್ವಲ್ಪ ಅರ್ಜೆಂಟ್ ಮಾಡೋರಿಗೆ ನಾವು ಲಗು ಲಗು ಕೊಡಬೇಕು ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಇದು ಅನ್ನಿಸ್ತೈತಿ, ಹೋದ ಕೂಡಲೇ ಕೊಟ್ಟಪ್ಪ ಲಗು ಲಗು ಅಂಥೇಳಿ. ಮತ್ತು ನೀವೆಲ್ಲ ಏನು ಅಡುಗೆ ಮಾಡಿದ್ರಿ ಅಂತ ತಿಳಿಸ್ರಿ. ನಮ್ಮದು ಅಡುಗೆ ಅಂತೂ ಆಗಿರ್ತೈತಿ, ನಮ್ಮ ಮಗಳೆಲ್ಲ ಮನ್ಯಾಗ ಮಾಡಿರ್ತಾಳೆ. ಹೋಗಿ ಊಟ ಮಾಡೋದು, ಮಕ್ಕಳದು ಇಷ್ಟ. ಬಟ್ ಏನೋ ಅಂಗಡಿಯಾಗಂತೂ ಬೆಳಗ್ಗೆ ಬಂದ್ರೆ ರಾತ್ರಿ 10:30, 11:00 ಹೀಗೆಲ್ಲ ಮನೆಗೆ ಹೋಗ್ತೀವಿ. ನೀವು ಸಪೋರ್ಟ್ ಮಾಡಿರಿ. ಸಪೋರ್ಟ್ ಅಂತಂದ್ರೆ ನಮ್ಮ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ಹಿಂಗೇನು ಅನ್ಕೋಬೇಡ್ರಿ ಮೇಡಮ್, ಏನು ಅಂಗಡಿದಾಗ ವಿಡಿಯೋ ಮಾಡಿ ಹಾಕ್ತೀರಿ ಅಂತೇಳಿ. ಯಾಕಂದ್ರೆ ಮೇನ್ ಇರೋದು ನಿಮ್ಗೆ ಅಂಗಡಿ ಒಳಗೆ ಏನೇನು ಐಟಮ್ ಅದಾವೆ, ಏನಿಲ್ಲ, ಏನು ವೆರೈಟಿ ಸಿಗುತ್ತಾವೆ, ಗಿಫ್ಟಿಗೆಲ್ಲ ಏನು ಕೊಡಬೇಕಾಗ್ತೈತಿ, ಹೀಗೆಲ್ಲ ತಿಳಿಸ್ಕೊಡೋ ಸಂಬಂಧ ನಾವು ವಿಡಿಯೋ ಮಾಡತ್ತೀವಿ. ಮತ್ತು ಈಗ 9 ಗಂಟೆಗೆ ಒಬ್ಬರು ಕಸ್ಟಮರ್ ಬಂದಿದ್ರೆ ಅವ್ರ ಮಗಳ ಮದುವೆಗೆ ಆರತಿ ಸೆಟ್ ಒಯ್ದ್ರೆ, ಆಮೇಲೆ ಸ್ಟೀಲಿನ ಕೊಡ ಅಂತಂದ್ರೆ ಸ್ಪೆಷಲ್ ಇರ್ತೈತಿ. ನಮ್ಮ ಕಡೆ ಸ್ವಲ್ಪ ಹೆವಿ ಬರ್ತೈತಿ. ಹೆವಿ ಅಂದ್ರೆ ದಪ್ಪ ಬರ್ತೈತಿ, ಕ್ವಾಲಿಟಿ ಚಲೋ ಐತಿ. ಮದುವೆ ಕೊಡೋಕ್ಕೆಲ್ಲ ಚಂದ ಅನ್ನಿಸ್ತೈತಿ. ಅಂಥದ್ದು ಹೋದ್ರೆ ಒಂದು ಕೊಡ. ಆಮೇಲೆ ಒಂದು ಕಾಲು ತೊಳಿ ಬುಟ್ಟಿ ತೊಗೊಂಡ್ರೆ ಈಗೆಲ್ಲ ಒಂದು ಶಾರ್ಟ್ಕಟ್ನಾಗ ತೊಗೊಳಕತ್ತಾರ. ಏನು ತೊಗೊಂಡ್ರಪ್ಪ ಅಂತಂದ್ರೆ, ಮತ್ತು ಉಡಕ್ಕಿಗೆ ನಾವು ವಾಟಕ ಅಂತೀವಿ. ಮತ್ತು ಇನ್ನೊಂದು ಅದಕ್ಕೆ ಹೆಸರು ಏನಂದ್ರೆ ಕೊರದ ಬಟ್ಲ ಅಂತಾರೆ. ನೀವೇನಂತೀರಿ ಅಂತ ನೀವು ಕಮೆಂಟ್ ಮಾಡಿರಿ. ನಮ್ಮದೆಲ್ಲ ಆಡು ಭಾಷೆ ಏನಂತೀರಲ್ಲ ಹಂಗೈತಿ ನಮ್ದು. ಕೊರದ ಬಟ್ಲ ಅಂತೀವಿ, ಕೊಬ್ಬರಿ ಎಣ್ಣೆ ಬಟ್ಲನೂ ಅಂತೀವಿ, ಉಡಕ್ಕಿ ಬಟ್ಲ ಅಂತೀವಿ, ಗೋಧಿ ಉಡಕ್ಕಿ ಬಟ್ಲ ಅಂತೀವಿ. ಇನ್ನೊಂದು ಹೆಂಗಂದ್ರೆ ಆರತಿ ಅದನ್ನು ತೊಗೊಂಡ್ರೆ ಅಂತಂದ್ರೆ ಅವ್ರು ಜರ್ಮನ್ ಸಿಲ್ವರ್ ಆರತಿ ತೊಗೊಂಡ್ರೆ ಮಸ್ತ್ ಚಂದ ಇತ್ತು, ಕ್ಯೂಟ್ ಇತ್ತು. ತೊಗೊಂಡು ಹೋದ್ರೆ ಖುಷಿ ಆದ್ರೆ, ಮೇಡಮ್ ಬೆಳ್ಳಿದನ್ರಿ ಅಂದ್ರೆ ಬೆಳ್ಳಿದೆಲ್ಲ ಅಂಗಡಿಯಾಗ ಇಡೋಕೆ ಬರೋದಿಲ್ಲ ನಾವು. ಬೆಳ್ಳಿದೇನು ಇಡುವಷ್ಟು ಕಾಸ್ಟ್ಲಿ ಅಷ್ಟೇನು ಇದು ಆಗಂಗಿಲ್ಲ. ಬಟ್ ಏನೋ ಜರ್ಮನ್ ಸಿಲ್ವರ್ ಆದ್ರೆ ಭಾಳ ಚಂದ ಐತಿ. ಜರ್ಮನ್ ಸಿಲ್ವರ್ ಅನ್ಸೋದಿಲ್ಲ, ಸೇಮ್ ಬೆಳ್ಳಿದ ಅನಿಸ್ತೈತಿ, ಹಂಗೈತಿ. ನೀವು ಬರ್ರಿ, ನೀವು ನೋಡಿರಿ, ಐಟಮ್ಸ್ ಎಲ್ಲ ನೋಡಿರಿ, ಚಂದ ಅನ್ನಿಸ್ತಾವೆ, ಚಲೋ ಅನ್ನಿಸ್ತಾವೆ. ರೇಟು ಬಿಟ್ಟು ಕೊಡ್ತೀವಿ, ಫಿಕ್ಸ್ ರೇಟ್ ಏನು ಇರೋದಿಲ್ಲ. ಯಾಕಂದ್ರೆ ಕೆಲವೊಬ್ರ ಕಡೆ ಒಂದೊಂದು ಸಾರಿ ಒಂದು ಸ್ವಲ್ಪ ಕಡಿಮೆ ಲಾಭ ತೊಗೋ, ಕೆಲವೊಬ್ರ ಕಡೆ ಒಂದೊಂದು 10 ರೂಪಾಯಿ ಜಾಸ್ತಿ ಲಾಭ ತೊಗೋತೀವಿ. ಹೆಂಗಿರ್ತೈತೆ ಅಂದ್ರೆ ಸ್ವಲ್ಪ ಏನರ ಬಡವ್ರು ಅವ್ರು ರಿಕ್ವೆಸ್ಟ್ ಮಾಡ್ಕೋತಾರೆ ಭಾಳ, ಇಲ್ರಿ ಅಕ್ಕ ಕಡಿಮೆ ಮಾಡಿರಿ ಅಂತಾರೆ. ನಾವು ಏನು ಎಲ್ಲಾರ್ಗು ಒಂದೇ ಥರ ತೊಗೊಳೋದು ಬೇಡ. ಸ್ವಲ್ಪ ಇದ್ದವ್ರಿಗೆ ಒಂದು 10 ರೂಪಾಯಿ ಕೊಡಲಿ, ಇಲ್ದವ್ರು ಒಂದು 10 ರೂಪಾಯಿ ಕಡಿಮೆ ಕೊಡಲಿ, ನಡೀತಾವೆ. ಬಿಸ್ನೆಸ್ ಅಂದಮೇಲೆ ಇಂಥವೆಲ್ಲ ಇರ್ತಾವೆ. ಬಟ್ ಏನಪ್ಪ ಅಂತಂದ್ರೆ ನಮ್ಮ ಕಡೆಯಿಂದ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ ಬಡವ್ರಿಗೆ. ಅದು ಅದ್ರ ಸಂಬಂಧ ಏನೈತಲ್ಲ, ಏನೋ ಒಂದು ಸ್ವಲ್ಪ ಸವಿ ಕೊಡೋದು, 10 ರೂಪಾಯಿ ಲಾಭ ಕಡಿಮೆ ತೊಗೊಳ್ಳೋದು ಏನಿಲ್ಲ. ದೇವ್ರು ಕೊಡೋವಿದ್ರೆ ಮತ್ತೆ ಎಲ್ಲರೂ ಕೊಡ್ತಾನೆ ಅನ್ನೋದು ನಮ್ಮ ಭಾವನೆ ಇರ್ತೈತಿ. ಬಟ್ ದೇವ್ರು ಕೊಡ್ತಾನೆ. ಯಾಕಂತಂದ್ರೆ ಕೆಲವೊಬ್ಬರಿಗೆ ಹೆಂಗೆ ಇರ್ತೈತೆ ಅಂದ್ರೆ ಮನಸ್ಸು ಭಾಳ ಇದು ಇರ್ತೈತಿ, ಚಲೋ ಇರ್ತೈತಿ. ಅವ್ರಿಗೆ ಏನಾಗ್ತೈತೆ ಅಂದ್ರೆ ದೇವ್ರು ಏನು ಮಾಡ್ತಾನೆ, ಈಗ ಮೊದಲಿನ ಹಿರಿಯರೆಲ್ಲ ಅಂತಿದ್ರು, ಊಟಕ್ಕೆ ಹಚ್ಚಿ ಕೊಡೋರಿಗೆ ಏನು ಕಡಿಮೆ ಆಗೋದಿಲ್ಲ, ದೇವ್ರು ಒಂದು ರೊಟ್ಯಾಗ 2 ರೊಟ್ಟಿ ಅಲ್ಲೇ ಮಾಡ್ತಾನೆ ಅಂತಿದ್ರು. ಅದು ನಿಜ ಐತಿ. ಅದು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ 1 ರೊಟ್ಯಾಗ 2 ರೊಟ್ಟಿ ಅಂತೇಳಿ. ಆದರೆ ನಮ್ದು ಏನು ಹಿಟ್ಟು ಇರ್ತೈತಲ್ಲ, ಈಗ ನಾವು 10 ಮಂದಿಗೆ ಅಡುಗೆ ಮಾಡ್ತೇವೆ ಅನ್ನೋದ್ರಾಗ ಅಲ್ಲಿ 20 ಮಂದಿದ ಅಡುಗೆ ಅಕ್ಕಿರ್ತೈತಿ. ಹಾಗೆಲ್ಲ ಐತಿ. ಅದು ವಿಸ್ಮಯ ಅನಿಸ್ತೈತಿ. ಆದರೆ ಕೆಲವೊಬ್ರಿಗೆ ಏನು ದೇವ್ರು ಅದಾನಂತ ಇದನ್ನು ಮಾಡ್ತಾರಲ್ಲ, ಅವ್ರಿಗೆ ಗೊತ್ತಾಕೈತಿ. ಕೆಲವೊಬ್ರಿಗೆ ಗೊತ್ತಾಗೋದಿಲ್ಲ, ಏನು 1 ರೊಟ್ಟಿ 2 ರೊಟ್ಟಿ ಆಕೈತಿನ ಅನ್ಬೋದು. ಬಟ್ ಇರ್ತೈತಿ ದೇವ್ರ ವಿಸ್ಮಯ ಅನ್ನೋದು ಭಾಳ ಇದು ಇರ್ತೈತಿ. ಅದು ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ಗೊತ್ತಾಕೈತಿ. ಹಾಗೆಲ್ಲ ಇರ್ತಾವೆ. ಆದರೆ
ನಿಮಗೂ ಗೊತ್ತಿರ್ತೈತೆ ಅನ್ಕೋತೀನಿ. ಆದರೂ ಏನೋ ನಾವು ಹೇಳ್ಬೇಕು ಅನಿಸ್ತೈತಿ, ಹೇಳ್ತೀವಿ. ನಾವು ಒಂದು ನಿಮ್ಮ ಕೂಡ ಮಾತು ಹಂಚ್ಕೋಬೇಕು ಅನಿಸ್ತೈತಿ, ಅದಕ್ಕೆ ಮಾತಾಡ್ತೀವಿ. ಏನಾರು ತಪ್ಪಿದ್ದಲ್ಲೇ ಕ್ಷಮಿಸ್ರಿ. ಮತ್ತು ಇನ್ನೊಂದು ಏನಂದ್ರೆ ಬರ್ರಿ ನಮ್ಮ ಅಂಗಡಿಗೆ. ನಮ್ಮ ಅಂಗಡಿಗೆ ಬಂದು ಐಟಮ್ಸ್ ಒಯ್ಯಿರಿ. ಏನಾರು ಗಿಫ್ಟ್ ಇರ್ತಾವೆ. ಲಾಸ್ಟ್ ಇಷ್ಟು ಐಟಮ್ ತೊಗೊಂಡ್ರಂದ್ರೆ ಏನಾರು ಗಿಫ್ಟ್ ಕೊಡ್ತೀವಿ. ಇದ್ರ ಸಂಬಂಧ ಎಲ್ಲ ಏನು ಹಂಗೆ ಸುಮ್ಮನೆ ಇದನ್ನು ಮಾಡ್ತಾರೆ ಹಾಗಿಲ್ಲ. ನಾವು ಖುಷಿಯಿಂದ ಕೊಡ್ತಿರ್ತೇವೆ. ಯಾಕಂತಂದ್ರೆ ಇನ್ನೊಂದು ಸರಿ ಬರ್ರಿ, ನಮ್ಮದು ಒಂದು ನಮ್ಮ ಮನೆ ಮೆಂಬರ್ ಥರ ಅನಿಸ್ತೈತೆ ನಮ್ಗೆ. ಯಾರು ಇದ್ರೂ ಕಸ್ಟಮರ್ ಅಂಥೇಳಿ ಹಂಗೆ ಇರೋಂಗಿಲ್ಲ ಮನಸ್ಸು. ನಮ್ಮ ಮನೆಯವರು, ನಮ್ಮ ಮನೆ ಮಂದಿ ಏನೋ ಅನಿಸ್ತೈತೆ ನಮಗೆ ಒಂದೊಂದು ಸರಿ. ಅಷ್ಟು ಬಂದವರೆಲ್ಲ ಪ್ರೀತಿ ತೋರಿಸ್ತಾರೆ. ಅದ್ರ ಸಂಬಂಧ ಬರ್ರಿ. ಮತ್ತು ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೀನಿ. ಮತ್ತು ನಾಳೆ ಮತ್ತೆ ಏನು ಮಾಡ್ತೇವೆ ಅನ್ನೋದು ಮತ್ತೆ ತಿಳಿಸ್ಕೊಡ್ತೇನೆ ರೀ. ನಮಸ್ಕಾರ.